ಐಸ್ ಕ್ರೀಮ್ ಗಾಡಿ. ಹಲೋ, ಪಕ್ಕದಲ್ಲೇ ಕ್ಯಾಂಟೀನ್ ಇದೆ, ನಿಂಗೇನ್ ಬೇಕೋ ತಿನ್ಕೋ ಹೋಗು. ಅಮ್ಮ, ನಾನ್ ಬಿಗ್ ಝೋನ್ ಅಲ್ಲಮ್ಮ, ಆ ಕ್ಯಾಂಟೀನ್ ಓನರೇ ನಾನಮ್ಮ. ಮತ್ತೆ ಇಲ್ಲಿ ಕೂತ್ಕೊಂಡು ಯಾಕೆ ಅಳ್ತಿದ್ಯಾ? ಏನ್ ಮಾಡಕ್ಕಾಗುತ್ತಮ್ಮ, ಈ ಕಾಲೇಜಲ್ಲಿ ಒಂದು ಸೆಟ್ಲ್ಮೆಂಟ್ ಬ್ಯಾಚ್ ಇದೆ, ಅವ್ರಿಗೆ ಸಾಲ ಕೊಡ್ಲಿಲ್ಲ ಅಂದ್ಬಿಟ್ಟು ನನ್ನೇ ನನ್ನ ಕ್ಯಾಂಟೀನಿಂದ ಹೊರಗೆ ದಬ್ಬಿಟ್ಟು ಅವರೇ ಆ ಕ್ಯಾಂಟೀನ ನಡೆಸ್ತವ್ರಮ್ಮ. ನೀನ್ ಹೆಂಗೂ ಸೆಕ್ಷನ್ ಶಂಕರ್ ತಂಗಿ ಅಲ್ವಾ? ಹೌದು, ಅದ್ರಲ್ಲೇನ್ ಡೌಟು? ಡೌಟ್ ಏನಿಲ್ಲಮ್ಮ. ನೀನ್ ನನ್ನ ಪರವಾಗಿ ಅವ್ರ ಹತ್ರ ಹೋಗ್ಬಿಟ್ಟು ಒಂದೇ ಒಂದು ಮಾತು ಇನ್ಫ್ಲೂಯೆನ್ಸ್ ಹಾಕ್ಬಿಟ್ರೆ ಆ ಸೆಟ್ಲ್ಮೆಂಟ್ ಬ್ಯಾಚ್ ಇಂದ ನನ್ನ ಲೈಫೇ ಸೆಟ್ಲು. ಸರಿ. ಗಂಟೇಶ್, ಗಲ್ಗಂಟೇಶ್, ಚೀಪ್ ವಾಯ್ಸ್, ಐಸ್ ಐಸ್. ನಮಸ್ಕಾರ ವೇಣು ಸರ್. ಸರ್, ನನ್ಗೊಂದೇ ಒಂದು ಕ್ಲಾರಿಫಿಕೇಶನ್. ಏನ್ ಕ್ಲಾರಿಫಿಕೇಶನ್? ಈ ಕ್ಯಾಂಟೀನು ನಂದೇ ಅಲ್ಲ ಸರ್? ಹೌದು, ಈ ಕ್ಯಾಂಟೀನು ಮೊದ್ಲು ಹಿಂದೆ, ಅದಕ್ಕೇನೀಗ? ಆ ಹರಿ ಹತ್ರ ಹೇಳಿ ಈ ಕ್ಯಾಂಟೀನ್ ಇಂದ ನನ್ನ ಹೊರಗೆ ದಬ್ಬಿ ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊಂಡವರು ತಾವೇ ಅಲ್ವಾ ಸರ್? ಹೌದು, ಅದಕ್ಕೆ ನಿನ್ನ ಕೈಲಿ ಏನೋ ಕಿತ್ಕೊಳಕ್ಕಾಗತ್ತೆ? ಮಾತಾಡ್ಬೇಕಾದ್ರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ ಮಾತಾಡ್ಬೋದಲ್ಲ ಸರ್? ಏನೋ ಹಿಂದೆ ಮುಂದೆ, ಏನೋ ಹಿಂದೆ ಮುಂದೆ. ತಗೋ ಮುಂದೆ, ಯಾರು ನಂದೇನೋ ಕಿತ್ಕೊಳಕ್ಕಾಗಲ್ಲ. ತಗೋ ಹಿಂದೆ, ಯಾರು ನಂದು ಕಿತ್ಕೊಳಕ್ಕಾಗತ್ತೆ. ಲಾಟ್ ಲಾಟ್ ಕಿತ್ಕೊಂತಾರೆ. ಸಿಸ್ಟರ್, ಆಕ್ಚುಲಿ ಇಲ್ಲಿ ಏನ್ ನಡೀತಾ ಇದೆ ಅಂದ್ರೆ ನನಗೆಲ್ಲ ಅರ್ಥ ಆಯ್ತು. ಇಷ್ಟು ಬೇಗನಾ? ಮರ್ಯಾದೆಯಿಂದ ಅವ್ರ ಕ್ಯಾಂಟೀನ್ ಅವ್ರಿಗೆ ಕೊಟ್ಬಿಡು. ಅಂಡರ್ಸ್ಟ್ಯಾಂಡ್? ಸಿಸ್ಟರ್, ಅವನು ಕ್ಯಾಂಟೀನ್ ಕೊಟ್ರೆ ನಾನ್ ಬದುಕದೆ ಹಂಗೆ. ನೋಡು, ಅಮ್ಮ, ಅವ್ನ್ ಬದುಕ್ಬೇಕೋ ಸಾಯ್ಬೇಕೋ ಡಿಸೈಡ್ ಮಾಡ್ಬೇಕಾಗಿರೋ ನಾನು. ನೀನ್ ಕ್ಯಾಂಟೀನ್ ಒಳಗೆ ಹೋಗಿ ಫ್ರೀ ಆಗಿ ನೀನ್ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತಿನ್ನು. ಹೇ ಫ್ರೆಂಡ್ಸ್, ಕಮ್. ಸಿಸ್ಟರ್, ಅಣ್ಣ, ಕ್ಯಾಂಟೀನ್ ಕಿತ್ಕೊಂಡ್ಬಿಟ್ರೆ ನಾನು ಹೆಂಗಣ್ಣ ಬದುಕ್ಲಿ? ನಾನ್ ಹೆಂಗ್ ಬದುಕಿದ್ನೋ ನೀನು ಹಂಗೆ ಬದುಕೋ ಲೋಪರ. ಲೋಫರ? ಇದಕ್ಕಿನ್ನ ಲೋಫರೇ ಬೆಟ್ರು. ಹೊಡೆಯ ಗಂಟೆ ಹಿಂಗ್ ಬರ್ಬೇಕು ಸೌಂಡ್. ಹೊಡೆಯ ಗಂಟೆ